ವೆಲ್ಕಮ್ ಟು ಲತಾ ಕಿಚನ್. ಇವತ್ತು ನಿಮಗೆ ನಾನು ರುಚಿಯಾದ ಕ್ಯಾಪ್ಸಿಕಮ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಬಾಕ್ಸಿಗೋ ಲಂಚ್ ಬಾಕ್ಸಿಗೋ ಆಗುತ್ತೆ ಮತ್ತು ಕ್ಯಾರಿ ಮಾಡೋಕ್ಕೂ ಆಗುತ್ತೆ. ಲಾಂಗ್ ಅವರ್ ಜರ್ನಿ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ ತೊಗೊಂಡು ಹೋಗಿ ತಿನ್ನೋಕ್ಕೆಲ್ಲ. ನೀವೆಲ್ಲ ಟ್ರಿಪ್ ಹೋಗ್ತಾ ಇದ್ದೀವಿ, ಚಳಿ ಜಾಗ ಇದೆ ಅನ್ನೋವಾಗಂತೂ ಈ ಕ್ಯಾಪ್ಸಿಕಮ್ ರೈಸ್ ಮಾಡಿಕೊಂಡು ಬಾಕ್ಸಿಗೆ ಹಾಕೊಂಡು ತೊಗೊಂಡೋಗಿ ಸೂಪರಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಕ್ಯಾಪ್ಸಿಕಮ್ ತುಂಬ ಒಳ್ಳೆಯದು ಆ್ಯಕ್ಚುಲಿ ಹೆಲ್ತ್ಗೆ. ನೋಡಿ ತುಂಬ ರುಚಿನೂ ಹಾಗೇ ಇರುತ್ತೆ ಕ್ಯಾಪ್ಸಿಕಮಲ್ಲಿ. ಕ್ಯಾಪ್ಸಿಕಮ್ ಗೊಜ್ಜು ಮಾಡಿ ತೋರಿಸಿ ಅಂತ ತುಂಬ ಜನ ಕೇಳ್ತಾಯಿದ್ರು. ನೆಕ್ಸ್ಟ್ ಇದರಲ್ಲಿ ನಾನು ಗೊಜ್ಜು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಬಟ್ ಈಗ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆ ಅಲ್ವಾ, ಸೊ ಹಾಗಾಗಿ ಎಲ್ರಿಗೂ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾನು ಕ್ಯಾಪ್ಸಿಕಮ್ ರೈಸ್ನ ಫಸ್ಟ್ ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಕ್ಯಾಪ್ಸಿಕಮ್ ಬಾತಿಗೆ ಫಸ್ಟು ಒಂದು ಮಸಾಲ ಪೌಡರ್ ರೆಡಿ ಮಾಡ್ಕೋಬೇಕು. ಇಲ್ಲಿವಾಗ ನಾನು 1.5 ಸ್ಪೂನಷ್ಟು ಕೊತ್ತಂಬರಿ ಬೀಜ ಇಟ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸ್ಪೂನಲ್ಲೇ ತೊಗೊಂಡಿದ್ದೀನಿ. ಒಂದು ಚಿಟಿಕೆ ಎಣ್ಣೆ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ಕೋತೀನಿ. ಉರಿ ಸಿಮ್ಮಲ್ಲೇ ಇರಲಿ, ಆಯಿತಾ. ಸೊ ಇವಾಗಲೇ ನಾನು ಅರ್ಧ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವು, 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡು ಫ್ರೈ ಮಾಡ್ಕೋತೀನಿ. ಇದೆಲ್ಲ ಹುರಿದಾಗ ಒಳ್ಳೆ ಘಮ ಬರುತ್ತೆ. ಈಗ 1 ಚಿಟಿಕೆ ಜೀರಿಗೆ, 1 ಚಿಟಿಕೆ ಮೆಂತ್ಯ, 2 ಲವಂಗ, 2 ಚಕ್ಕೆ, ಸ್ವಲ್ಪ ಕೊಬ್ಬರಿ ತುರಿ, ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ 1 ನಿಮಿಷಕ್ಕೆ ಇದೆಲ್ಲ ಘಮ ಅನ್ನೋಷ್ಟು ಫ್ರೈ ಆಗುತ್ತೆ. ಇವಾಗ ಫ್ರೈ ಆದಮೇಲೆ ಇದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ಇದನ್ನು ಬಗ್ಗಿಸ್ಕೊಳ್ಳೋಣ. ಸ್ವಲ್ಪ ಆರ್ತಾ ಇರುತ್ತೆ. ಇದು ಆರೋ ಅಷ್ಟೊತ್ತಿಗೆ ನಾನು ಕ್ಯಾಪ್ಸಿಕಮ್ನ ಹೆಚ್ಕೋತೀನಿ. ನಾನಿಲ್ಲಿ ಕ್ಯಾಪ್ಸಿಕಮ್ ಜೊತೆಗೆ ಸ್ವಲ್ಪ ಬದನೆಕಾಯಿನೂ 2-3 ಆ್ಯಡ್ ಮಾಡಿದ್ದೀನಿ. ಅದು ನಿಮ್ಮ ಆಪ್ಷನಲ್ಲು. ಇದೊಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಅನ್ನೋದಕ್ಕೆ ಹಾಕ್ಕೊಂಡಿದ್ದೀನಿ. ಬೇಡ ಅನ್ನೋರು ಬರೀ ಕ್ಯಾಪ್ಸಿಕಮ್ನು ಯೂಸ್ ಮಾಡ್ಕೋಬೋದು. ಇದರಲ್ಲಿ ಸ್ವಲ್ಪ ಬೀಜ ಮಾತ್ರ ತೊಗೋತಾ ಇದ್ದೀನಿ. ತುಂಬ ಒಳಗಡೆ ಗೆಡ್ಡೆ ಇರುತ್ತಲ್ಲ, ಆ ಗೆಡ್ಡೆ ಬೀಜನ ನಾನು ತೊಗೊಳ್ಳಲ್ಲ. ಸ್ವಲ್ಪ ಇದರಲ್ಲಿರೋ ಅಂಥ ಬೀಜನ ಮಾತ್ರ ಹಾಕ್ತೀನಿ. ಅದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ನೋಡಿ, ಈ ಸೈಜಿಗೆ ನಾನು ಕ್ಯಾಪ್ಸಿಕಮ್ನ ಹೆಚ್ಕೊತಾ ಇದ್ದೀನಿ. ತುಂಬ ಸಣ್ಣ ಹೆಚ್ಕೊಂಡ್ರೆ ಇದು ಬೇಗ ಫ್ರೈ ಆಗೋದ್ರಿಂದ ಬಾಯಿಗೆಲ್ಲ ಸಿಗೋದಿಲ್ಲ. ನೋಡಿ, ಇದನ್ನು ಅಷ್ಟೇ ಬದನೆಕಾಯಿನ ಕ್ಯಾಪ್ಸಿಕಮ್ ಯಾವ ಸೈಜಲ್ಲಿ ಹೆಚ್ಕೊಂಡಿದ್ದೀವಲ್ಲ ಅದೇ ಸೈಜಲ್ಲಿ ಬದನೆಕಾಯಿ ನಾನು ಹೆಚ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನೀರಿಗೆ ಹಾಕಿಟ್ಕೋತಾ ಇದ್ದೀನಿ. ಇಲ್ಲಿ ನಾನು ತರಕಾರಿ ಹೆಚ್ಕೊಳ್ಳೋ ಅಷ್ಟೊತ್ತಿಗೆ ಪುಡಿ ಎಲ್ಲ ಆರಿರುತ್ತೆ. ಸೊ ಹಾಗಾಗಿ ನಾನು ಒಂದು ಟೈಮ್ ಮ್ಯಾನೇಜ್ಮೆಂಟಿಗೋಸ್ಕರ ಇದೆರಡನ್ನೂ ಬೇಗ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಒಂದು ಬಾಣಲೆನಲ್ಲಿ 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೋತೀನಿ. ಈ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿ ಚಟಪಟ ಅನ್ನತ್ತಲ್ಲ ಆವಾಗ ಫಸ್ಟು ಬದನೆಕಾಯಿನ ಹಾಕ್ತೀನಿ. ಉರಿ ಕಡಿಮೆನೇ ಇಟ್ಕೊಳ್ಳೋಣ. ಈಗ ಬದನೆಕಾಯಿ ಹಾಕಿ ಎಣ್ಣೆ ಜೊತೆ ಹೊಂದಿಸ್ಕೊಳ್ಳೋಣ ಫಸ್ಟು. ಈಗೆಲ್ಲ ಮಿಕ್ಸ್ ಆದಮೇಲೆ ಕ್ಯಾಪ್ಸಿಕಮ್ ಹೆಚ್ಕೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನೀಗ. ಒಂದು ಚಿಟಿಕೆ ಉಪ್ಪು ಹಾಕ್ತೀನಿ, ಅಂದರೆ ಪಲ್ಯ ಬೇಯೋಕ್ಕಷ್ಟು, ಮತ್ತು ಒಂದು ಚಿಟಿಕೆ ಅರಿಶಿನೂ ಹಾಕ್ತೀನಿ. ಈಗ ಹೊಂದಿಸ್ಕೊಂಡು ಕ್ಯಾಪ್ಸಿಕಮ್ನು ಆ್ಯಡ್ ಮಾಡ್ಕೋತೀನಿ. ಇದನ್ನು ಸಣ್ಣ ಊರಿನಲ್ಲೇ ಕೈ ಆಡಿಸ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ಇಟ್ಕೊಳ್ಳೋಣ. ನೋಡಿ, ಎಲ್ಲ ಮಿಕ್ಸ್ ಆಯ್ತಲ್ವಾ. ಈಗ ಒಂದು ತಟ್ಟೆ ಮುಚ್ಚಿಡೋಣ. ಇದಾಗೋ ಅಷ್ಟೊತ್ತಿಗೆ ನಾನಿವಾಗ ಪುಡಿ ಮಾಡ್ಕೊಂಬರ್ತೀನಿ. ನೋಡಿ, ರೆಡಿಯಾಗಿದೆಲ್ಲ. ಎಷ್ಟು ಘಮ ಅಂತ ಇದೆ ಈ ಪೌಡರು. ಇದು ಎಕ್ಸ್ಟ್ರಾ ಆದರೆ ನೀವು ಇಟ್ಕೊಂಡಿರ್ಬೋದು. ನೆಕ್ಸ್ಟ್ ಟೈಮ್ ಯಾವಾಗಲಾದ್ರು ದಿಢೀರ್ ಮಾಡ್ಕೋಬೇಕು ಅಂದಾಗ ಈ ಪಲ್ಯ ಮಾಡಿಕೊಂಡು ಬೇಗ ಪುಡಿ ಹಾಕಿ ಕಲಿಸ್ಕೊಂಡು ಅನ್ನಂಗೆ ಮಾಡ್ಕೋಬೋದು. ಇದು ಬೇಗನೆ ಬೆಂದ್ಬಿಡುತ್ತೆ, ಏಕೆಂದರೆ ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ ಎರಡೂ ಸಾಫ್ಟ್ ಇರುತ್ತಲ್ವ. ಸೊ ಹಾಗಾಗಿ ಈಗ ಹುಣಸೆ ಹಣ್ಣು ನೆನೆಸ್ಕೊಂಡಿರ್ತೀನಲ್ಲ ಅದರದ್ದು ರಸ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ. ಎಷ್ಟು ಹುಳಿಗೆ ಬೇಕೋ ಅಷ್ಟು ರಸನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಇವಾಗ ಎಷ್ಟು ಬೇಕೋ, ಅಂದರೆ ಎಷ್ಟು ಅನ್ನಕ್ಕೆ ಹೊಂದೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ನಾನು 2.5 ಸ್ಪೂನಷ್ಟು ಪೌಡರ್ನ ಹಾಕಿ ಪಲ್ಯ ಥರದಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಪಲ್ಯ ರೆಡಿ ಆಗುತ್ತೆ. ಇದು ಒಂದು 2 ನಿಮಿಷ ಮುಚ್ಚಿಡೋಣ. ಇವಾಗ ಪಲ್ಯ ರೆಡಿಯಾಗಿದೆ.
ಬೇಕಾದವರು ಇದ್ರ ಮೇಲೂ ಕೊಬ್ಬರಿ ಹಾಕ್ಕೋಬೋದು, ಬಟ್ ನಾನಿಲ್ಲಿ ಕೊಬ್ಬರಿ ಹಾಕ್ತಾಯಿಲ್ಲ. ಈಗ ಉದುರುದ್ರಾಗಿ ರೆಡಿ ಆಗಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಒಲೆ ಆಫ್ ಮಾಡ್ಕೊಳ್ಳೋಣ. ನಾವು ತುಂಬ ಹೊತ್ತೇನಾದರೂ ಇಟ್ಕೊಂಡು ತಿನ್ನಬೇಕು ಅನ್ನೋ ಪಕ್ಷದಲ್ಲಿ ಒಲೆ ಸಿಮ್ಮಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬಿಟ್ಟರೆ ಓಕೆ. ಬಟ್ ಇಲ್ಲ ಸಡನ್ನಾಗಿ ತಿಂತೀವಿ ಅಂತಂದರೆ ಒಲೆ ಆನ್ ಮಾಡ್ಕೊಂಡಿರೋ ಅವಶ್ಯಕತೆ ಇಲ್ಲ. ಈಗ ಮೇಲೆ ಇದಕ್ಕೆ ನಾನು ಒಂದು ಘಮ ಘಮ ಅನ್ನೋ ಒಂದು ಪರಿಮಳವಾದ ಒಗ್ಗರಣೆ ಕೊಡ್ತಾಯಿದ್ದೀನಿ. ಇದಕ್ಕೆ ಒಂಚೂರು ಎಣ್ಣೆ, ಸಾಸಿವೆ, ಜೀರಿಗೆ, ಬ್ಯಾಡಗಿ ಮೆಣಸಿನ್ಕಾಯಿ, ನಿಮ್ಮ ರುಚಿಗೆ ತಕ್ಕಷ್ಟು ಕಡಲೆಕಾಯಿ ಬೀಜ ಹಾಕಿ ಒಂದು ಸ್ವಲ್ಪ ಉದ್ದಿನಬೇಳೆನೂ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ಕರಿಬೇವನ್ನು ಆ್ಯಡ್ ಮಾಡಿದೆ ನೋಡಿ, ಅದು ಕಂದು ಬಣ್ಣಕ್ಕೆ ಬರುತ್ತಲ್ಲ ಕಡಲೆಕಾಯಿ ಬೀಜ, ಆಗ ಹಿಂಗೆ ಹಾಕ್ಬಿಟ್ಟು ಒಲೆ ಆಫ್ ಮಾಡಿ ಈ ಅನ್ನಕ್ಕೆ ಹಾಕಿ ಮೇಲೆ ಕಲಿಸಿದಾಗ ಒಳ್ಳೆ ರುಚಿ ಕೊಡುತ್ತೆ ಕ್ಯಾಪ್ಸಿಕಮ್ ರೈಸು. ನೀವು ಎಲ್ಲ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ನೋಡಿ ಎಷ್ಟು ಪರಿಮಳವಾಗಿ ಘಮ ಘಮ ಅಂತಿರೋ ಕ್ಯಾಪ್ಸಿಕಮ್ ರೈಸ್ ರೆಡಿಯಾಗಿದೆ ಅಲ್ಲವಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಳ್ಳೆ ಗ್ರೀನ್ ಕ್ಯಾಪ್ಸಿಕಮ್ಮು ಗ್ರೀನಾಗಿ ಫುಲ್ಲು ಟೇಸ್ಟ್ ಕೊಡುತ್ತೆ ಇದು. ಈಗ ನಿಮಗೆ ಬೇಕಾದಂಗೆ ಅಲಂಕಾರ ಮಾಡ್ಕೋಬೋದು ಇದ್ರ ಮೇಲೆ. ನೀವು ಎಲ್ಲರೂ ಮಾಡಿ ನೋಡಿ. ಯಾರಿಗೆಲ್ಲ ಇಷ್ಟ ಆಯಿತು ಟೇಸ್ಟು ಎಲ್ಲ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.